ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮಜ್ಜಿಗೆ ಹುಳಿ ಮಾಡಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ 2 ಸ್ಪೂನು ಕಡಲೆಬೇಳೆನ ತಗೊಂಡು ಅದನ್ನ 1 ಗಂಟೆ ಕಾಲ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ನಾನು ಮಜ್ಜಿಗೆ ಹುಳಿ ಮಾಡೋಕ್ಕೆ ಬೂದ್ಗುಂಬಳಕಾಯಿ ತಗೊಂಡಿದ್ದೀನಿ. ಮಜ್ಜಿಗೆ ಹುಳಿಗೆ ಬೂದ್ಗುಂಬಳಕಾಯಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೌತೆಕಾಯಲ್ಲೂ ಮಾಡ್ಬೋದು ಮತ್ತು ಸೋರೆಕಾಯಲ್ಲೂ ಮಾಡ್ಬೋದು. ಎಲ್ಲಕ್ಕಿಂತ ಉತ್ತಮ ಅಂದ್ರೆ ಬೂದ್ಗುಂಬಳಕಾಯಿ. ಬೂದ್ಗುಂಬಳಕಾಯಿನ ನಿಮಗೆ ಬೇಕಾದಷ್ಟು ಸೈಜ್ಗೆ ಕಟ್ ಮಾಡ್ಕೋಬಹುದು. ಸ್ವಲ್ಪ ದಪ್ಪ ದಪ್ಪ ಹೋಳುಗಳಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ದಪ್ಪ ತಳದ ಪಾತ್ರೆಗೆ ಬೂದ್ಗುಂಬಳಕಾಯಿ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಕುದಿ ಬಂದ ನಂತರ ಬೂದ್ಗುಂಬಳಕಾಯಿ ಹೋಳುಗಳನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಬೂದ್ಗುಂಬಳಕಾಯಿ ಸೌತೆಕಾಯಿ ಇದನ್ನೆಲ್ಲ ಕುಕ್ಕರಲ್ಲಿ ಬೇಯಿಸಕ್ಕೆ ಹೋಗ್ಬಾರ್ದು. 5 ನಿಮಿಷದಲ್ಲಿ ಬೆಂದೋಗುತ್ತೆ. ಕಡಲೆಬೇಳೆ 1 ಗಂಟೆ ಆಗಿತ್ತು ನೆನೆಸಿ. ಕಡಲೆಬೇಳೆ ಚೆನ್ನಾಗಿ ನೆಂದಿದೆ. ಬೂದ್ಗುಂಬಳಕಾಯಿ ಬೇಯಷ್ಟರಲ್ಲಿ ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಂತ ಕಡಲೆಬೇಳೆ, ಹಸಿ ತೆಂಗಿನಕಾಯಿ ಚೂರುಗಳು 1 ಕಪ್, ಶುಂಠಿ ಅರ್ಧ ಇಂಚು, ಜೀರಿಗೆ ಅರ್ಧ ಸ್ಪೂನ್, ಹಸಿಮೆಣಸಿನಕಾಯಿ 6. ಮಜ್ಜಿಗೆ ಹಾಕಿದ್ಮೇಲೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಹಾಕೋದಕ್ಕಿಂತ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕೋಬೇಕು. ಮೊದಲು ನಾನು ನೀರು ಹಾಕದೆ ಡ್ರೈ ಆಗಿ ರುಬ್ಕೊಳ್ತೀನಿ. ಸ್ವಲ್ಪ ನುಣ್ಣಗೆ ಆದ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈ ತರ ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ಕಾಲಲ್ಲಿ ಇಟ್ಟಷ್ಟು ನಂದಿನಿ ಮೊಸರನ್ನ 1 ಲೋಟಕ್ಕೆ ಹಾಕೊಂಡು 1-2 ಸಲ ಕುಲುಕಿ ಮೊಸರನ್ನ ಉಪಯೋಗಿಸ್ತೀನಿ. ಮೊಸರನ್ನ ಸ್ವಲ್ಪ ಕದಡಿ ಉಪಯೋಗಿಸೋದ್ರಿಂದ ಮೊಸರು ಗಡ್ಡೆ ತರ ಇರೋದಿಲ್ಲ. ಬೂದ್ಗುಂಬಳಕಾಯಿನ ಚೆಕ್ ಮಾಡಿ 5 ನಿಮಿಷದಲ್ಲೇ ಬೂದ್ಗುಂಬಳಕಾಯಿ ಬೆಂದಿರುತ್ತೆ. ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಮಿಕ್ಸ್ನ ಬೂದ್ಗುಂಬಳಕಾಯಿಗೆ ಹಾಕ್ತಾ ಇದ್ದೀನಿ. ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಬೇಕಾದ್ರೆ ಮಧ್ಯ ಸೌಟಿಂದ ಕಲಿಸ್ತಾ ಇರಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ಟವ್ನ ಆಫ್ ಮಾಡಿ ಮೊಸರನ್ನ ಸೇರಿಸ್ಬೇಕು. ಮೊಸರನ್ನ ಸೇರಿಸಿ ಚೆನ್ನಾಗಿ ಕಲಸಿದ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಸಾಮಾನ್ಯವಾಗಿ ಇಷ್ಟು ಗಟ್ಟಿ ಇದ್ರೆ ಮಜ್ಜಿಗೆ ಹುಳಿ ಚೆನ್ನಾಗಿರುತ್ತೆ. ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬಹುದು. ಮಜ್ಜಿಗೆ ಹುಳಿಗೆ ಹಿಂಗು ಒಗ್ಗರಣೆ ಹಾಕಿದ್ರೆ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ಟವ್ನ ಆಫ್ ಮಾಡಿ 2 ಒಣಮೆಣಸಿನಕಾಯಿ, 1 ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಚಿಟಿಕೆ ಹಿಂಗಿನ ಪೌಡರ್ನ ಹಾಕ್ತಾ ಇದ್ದೀನಿ. ಹಿಂಗಿನ ಒಗ್ಗರಣೆ ಮಜ್ಜಿಗೆ ಹುಳಿಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಮಜ್ಜಿಗೆ ಹುಳಿ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಒಗ್ಗರಣೆಗೆ ಹಾಕಿರೋ ಮೆಣಸಿನಕಾಯಿನ ಮಜ್ಜಿಗೆ ಹುಳಿನಲ್ಲಿ ಖಾರ ಕಡಿಮೆ ಇದ್ರೆ ಬೆರೆಸ್ಕೋಬಹುದು. ಬೂದ್ಗುಂಬಳಕಾಯಿ ಹುಳಿಯಾಗಿ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಮಜ್ಜಿಗೆ ಹುಳಿ ಜೊತೆ ಮೆಣಸಿನಕಾಯಿ ಬಾಳಕಾಯಿ ಇದ್ರೆ ಅದರ ಟೇಸ್ಟ್ ಮತ್ತಷ್ಟು ಹೆಚ್ಚಾಗುತ್ತೆ. ನಿಮಗೆ ಮಜ್ಜಿಗೆ ಹುಳಿ ಮಾಡುವ ಈ ವಿಧಾನ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.